ಶ್ರೀ ಶ್ರೀ ಗುರು ಕೃಪಾ ಸಂಜೀವಿನಿ ಆಯುರ್ವೇದ ಪರಂಪರೆ ನಾಟಿ ಚಿಕಿತ್ಸೆ ವೈದ್ಯ ಲೋಕ ಎಲ್ಲರಿಗೂ ನನ್ನ ಆತ್ಮ ವಂದನೆಗಳು. ವೀಕ್ಷಕರೇ ನೋಡಿ ವೀಕ್ಷಕರೇ, ನಿಮಗೆ ಇವತ್ತು ಒಂದು ಗಿಡನ ನಾನು ಪರಿಚಯ ಮಾಡಿಕೊಡ್ತೀನಿ. ಗೊತ್ತಿದ್ದವರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದವ್ರಿಗೆ ಗೊತ್ತಿರೋದಿಲ್ಲ. ಗಿಡಮೂಲಿಕೆ ಹೊರಗಡೆ ಇರ್ತಕ್ಕಂಥ ಪರಿಸರದ ಬಗ್ಗೆ ಅಲ್ಲಿ ಜನಕ್ಕೆ ಪರಿಚಯ ಇರೋದಿಲ್ಲ. ಆ ಪರಿಚಯನ ಇವತ್ತು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದು ಉಸ್ತಿ ಗಿಡ ಅಂತ. ಏನಿದು? ಉಸ್ತಿ ಗಿಡ ಅಂತ. ಇದು ಸರ್ವೇ ಸಾಮಾನ್ಯವಾಗಿ ಎಲೆ ಅಗಲವಾಗಿ, ಎಲೆ ಒಳಗೆ 7 ಬೆಳ್ಳುಗಳಿದ್ದಾವೆ ವೀಕ್ಷಕರೇ. 1 2 3 4 5 6 7 ಬೆರಳುಗಳ ಹಸ್ತದಲ್ಲಿ 7 ಬೆರಳುಗಳಿರ್ತಕ್ಕಂಥ ಇದು ಒಂದು ಗಿಡಮೂಲಿಕೆ ಅಂದರೆ ಒಂದು ಸಸಿ. ಈ ಸಸಿಯ ಒಳಗಡೆ ಹೋಗ್ತಕ್ಕಂಥ ರೋಗಗಳು ಹಲವಾರು ರೋಗಗಳಿಗೆ ಏನು ರೋಗಗಳು ಇದು ನಾಶವಾಗುತ್ತೆ ಅಂತಕ್ಕಂಥದ್ದನ್ನು ನಿಮಗೆ ನಾನು ಇವತ್ತು ಸ್ಪಷ್ಟವಾಗಿ ನಿಮಗೆ ಹೇಳ್ತೀನಿ ವೀಕ್ಷಕರೇ. ಅದನ್ನು ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಕಾಯಿ ಇದೆ ನೋಡಿ ವೀಕ್ಷಕರೇ, ಇಲ್ಲಿ ಕಾಯಿ, ಇದು ಕಾಯಿ ವೀಕ್ಷಕರೇ, ಉಸ್ತಿಕಾಯಿ ಅಂತ. ಈ ಉಸ್ತಿಕಾಯಿ ಅಂತಕ್ಕಂಥದ್ದು ಅದನ್ನು ಕಿತ್ತಿ, ಒಂದಷ್ಟು ಕಾಯಿ ಕಿತ್ತಿ, ಆ ಕಾಯಿನ ಕ್ಲೀನಾಗಿ ಚೆಚ್ಚಿ ರಸ ಎಲ್ಲ ಹಿಂಡಾಕಿ, ಇದನ್ನು ನಾವು ಸಾಂಬಾರು ಮುಖಾಂತರವಾಗಿ, ಪಲ್ಯ ಮುಖಾಂತರವಾಗಿ ನಾವು ಮಾಡ್ಕೊಂಡು ತಿಂದರೆ ಹಲವಾರು ವಾತಗಳು ನಾಶ ಆಗ್ತಕ್ಕಂಥ ಶಕ್ತಿ ಇದರೊಳಗಿದೆ. ಹಲವಾರು ವಾತಗಳು ನಾಶ ಆಗ್ತಕ್ಕಂಥ ಶಕ್ತಿ ಇದರೊಳಗಿದೆ ವೀಕ್ಷಕರೇ. ಅಷ್ಟೇ ಅಲ್ಲದಿರ ನಮ್ಮಲ್ಲಿ ಇರ್ತಕ್ಕಂಥ ಕೀಲು ನೋವುಗಳು ಏನಿದ್ದಾವೆ, ಸಂಧಿವಾತಗಳಿಂದ ವಾತಕ್ಕೆ ಸಂಬಂಧಪಟ್ಟದ್ದು ಎಲ್ಲ ರೋಗಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಮನೆ ಮದ್ದು ವೀಕ್ಷಕರೇ, ಇದು ಮನೆ ಮದ್ದು. ಅರ್ಥವಾಯ್ತಲ್ಲ? ನೋಡಿ ವೀಕ್ಷಕ, ಹೂವಿನಲ್ಲಿ ಒಂದು, ಎಲೆಯಲ್ಲಿ ಒಂದು, ನೋಡಿರಿ ವೀಕ್ಷಕರೇ, ಈ ಥರ ಹೂವು ಬಿಡ್ತದೆ ವೀಕ್ಷಕರೇ. ನೋಡಿ, ಇದು 5 ಬೆರಳುಗಳು ಹೊಂದಿರತಕ್ಕಂಥದ್ದು, ಮಧ್ಯದಲ್ಲಿ ಒಂದು ಲಿಂಗ ಇರ್ತಕ್ಕಂಥದ್ದು. ಇದು ಈ ಹೂವು ವೀಕ್ಷಕರೇ ಈ ಥರದಲ್ಲಿ ಇರುತ್ತೆ ವೀಕ್ಷಕರೇ. ಇದನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೆ ನೋಡಿ ವೀಕ್ಷಕರೇ, ಈ ಥರ ಹೂವು ಇರುತ್ತೆ. ಈ 5 ಬೆರಳು ಹೊಂದಿರತಕ್ಕಂಥದ್ದು ಇದು ನಮಗೆ ಹಲವೇ ಕಾಯಿಲೆಗಳು ನಾಶ ಆಗ್ತಕ್ಕಂಥದ್ದು. ಇದರೊಳಗೆ ನಮಗೆ ಈ ಗುಣಗಳು ಇದರೊಳಗಿದೆ ವೀಕ್ಷಕರೇ. ಇದು ಪಂಚಭೂತಗಳಿದ್ದಂಗೆ. ಈ ಪಂಚಭೂತಗಳು ನಮ್ಗೆ ಆಕಾಶ, ನೀರು, ಮಣ್ಣು, ಭೂಮಿ ಏನು ಕೆಲಸ ಮಾಡುತ್ತೋ ಆ ರೀತಿಯಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ 5 ಕಾಯಿಲೆಗಳನ್ನ ಇದು ನಾಶ ಮಾಡುತ್ತೆ. 7 ಕಾಯಿಲೆಗಳನ್ನ ನಾಶ ಮಾಡುತ್ತೆ. ಹೂವಿನಲ್ಲಿ 5 ಕಾಯಿಲೆಗಳು ಹೋಗ್ತವೆ, ಎಲೆ ಒಳಗೆ 7 ಕಾಯಿಲೆಗಳು ಹೋಗ್ತವೆ. ಕಾಂಡದಲ್ಲಿ, ಬುಡದಲ್ಲಿ, ಬೇರಲ್ಲಿ ಹಲವಾರು ರೋಗಗಳು ನಾಶ ಆಗ್ತಕ್ಕಂಥದ್ದು ಶಕ್ತಿ ಇದರೊಳಗಿದೆ ವೀಕ್ಷಕರೇ. ಇದು ಯಾಕೆಂದರೆ ಈ ಗಿಡ ಪರಿಚಯಗಳು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಜನಗಳಿಗಿಲ್ಲ. ಅಂದಿನ ದಿನಗಳಲ್ಲಿ ಒಬ್ಬ ರೈತ ಕೂಡ ಹಲವು ಗಿಡಗಳು ನೋಡಿ ಇಟ್ಕೊಂಡಿದ್ದ. ಯಾಕೆಂದರೆ ಅವರ ಮನೆಯೊಳಗಿರ್ತಕ್ಕಂಥ ಒಂದು ಅನಾಹುತಗಳಿಗೆ ಏನೋ ಒಂದು ಸಣ್ಣ ಮೂಲಿಕೆಗಳನ್ನ ಅವರು ಪರಿಚಯ ಮಾಡ್ಕೊಂಡು ಇಟ್ಕೊಳ್ತಾಯಿದ್ರು. ಅಂಥ ಸಂದರ್ಭ ಬಂದು ಅವು ಕಿತ್ಕೊಂಡು ಬಂದು ಆ ಪ್ರಾಬ್ಲಮ್ನ ಅವ್ರು ಸಾಲ್ವ್ ಮಾಡ್ಕೊಳ್ಳೋರು. ಇವತ್ತಿನ ಜನಗಳಿಗಿಲ್ಲ. ಅವತ್ತು ಯಾಕೆ ಆರೋಗ್ಯವಾಗಿದ್ದರು? ಅವತ್ತು ನಿಶ್ಚಿಂತೆಯಾಗಿ ಆರೋಗ್ಯ ಕಷ್ಟಪಡ್ತಾಯಿದ್ರು. ಅವರಿಗೆ ಬೆವರನೇ ಅಲ್ಲೇ ಹೊರಟೋಗ್ತಾ ಇತ್ತು. ಆ ಬೆವರನೇ ಹೋದಾಗ ಏನಾಗ್ತಾಯಿತ್ತು, ರೋಗನ ಬೆವರು ಜೊತೆಲೇ ಹೊರಟೋಗ್ತಾ ಇತ್ತು. ಇವತ್ತು ಯಾರಿಗೂ ಬೆವರು ಬರ್ತಾಯಿಲ್ಲ. ಯಾರಿಗೂ ಬೆವರು ಬರುವಂಥ ಕಷ್ಟನೂ ಅವ್ರು ಪಡ್ತಾ ಇಲ್ಲ. ಇವತ್ತು ಅದಕ್ಕೆ ನಿಮಗೆ ಈ ಲೋಕದಲ್ಲಿ ಇವತ್ತಿನ ಜನ್ರೇಷನ್ನು, ಇವತ್ತು ಅದರೊಳಗೆ ಆಸಕ್ತಿ ಇರ್ತಕ್ಕಂಥವ್ರಿಗೆ ನಾನು ಕೊಡ್ತಕ್ಕಂಥ ನನ್ನ ಒಂದು ಕಿರುಕಾಣಿಕೆ ಅಂತ ಮನೆ ಮದ್ದು ಅಂತೇಳಿ ಈ ಗಿಡಮೂಲಿಕೆನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ವೀಕ್ಷಕರೇ. ಇದನ್ನು ನೀವು ಸಂಪೂರ್ಣವಾಗಿ ಕಾಯಿಗಳೆಲ್ಲ ಕಿತ್ಕೊಳ್ಳಿ, ಅಷ್ಟು ಕಾಯಿನ ಕ್ಲೀನಾಗಿ ನೀಟಾಗಿ ತೊಳೀರಿ, ಒಂದು ಕಲ್ಲು ತಗೊಂಡು ಜಜ್ಜಿರಿ, ರಸ ಎಲ್ಲ ಹಿಂಡಾಕ್ಬಿಟ್ಟು ಅದನ್ನು ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮುಖಾಂತರವಾಗಲಿ, ಸಾಂಬಾರು ಮುಖಾಂತರವಾಗಲಿ, ಇದೇ ರೀತಿಯಾಗಿ ವಾರದಲ್ಲಿ 2 ಸತಿ 3 ಸತಿ ನೀವು ತಿಂತಾಯಿದ್ರೆ ಇದು ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಒಂದು ರೊಟ್ಟಿಗೆ, ಒಂದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅದು ಚಪಾತಿ ತಿನ್ನೋಕೆ ಹೋಗ್ಬೇಡಿ, ಯಾಕೆಂದರೆ ಅದು ವಾತಾನೆ. ರೊಟ್ಟಿ ಮುಖಾಂತರವಾಗಿ ಅದನ್ನು ಬಳಸ್ಕೊಳ್ಳಿ. ಅರ್ಥವಾಯ್ತಾ? ಒಳಗಡೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ತುಂಬ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಇದರೊಳಗಡೆ ಇದೆ. ಇವತ್ತು ನಾವು ಯಾಕೆ ಎಲ್ಲ ನಾವು ಹಾಸ್ಪಿಟ್ಲಿಗೆ ತಗೊಂಡೋಗಿ ನಾವು ಸಂಪಾದನೆ ಮಾಡೋ ದುಡ್ಡೆಲ್ಲ ವೈದ್ಯಕರಿಗೆ ಸುರಿಯೋದಕ್ಕಿಂತ ಮೊದಲಾಗಿ ಮನೆ ಮದ್ದುಗಳು ಮಾಡಿ, ಅದರೊಳಗೂ ಆಗಲಿಲ್ಲ ಅಂದರೆ ವೈದ್ಯರನ್ನ ಇಟ್ಕಿಸ್ಕೊಳ್ಳಿ. ಅದ್ರೊಳಗೆ ಆಗಲಿಲ್ಲ ಅಂದರೆ ವೈದ್ಯಕರನ್ನ ನೀವು ಇಟ್ಕಿಸ್ಕೋಬೋದು.
ಎಲ್ಲ ಕಾಯಿಲೆಗಳು ಕೂಡ ಗಿಡಮೂಲಿಕೆಗಳಲ್ಲಿ ಆಯುರ್ವೇದದಲ್ಲಿ ಇದೆ ವೀಕ್ಷಕರೇ. ಈ ಮದ್ದುಗಳು ಸರ್ವೇ ಸಾಮಾನ್ಯವಾಗ್ತಕ್ಕಂಥ ಮದ್ದುಗಳೆಲ್ಲ ಒಂದು ಗಿಡದಲ್ಲಿ 100 ಕಾಯಿಲೆಗಳು ನಾಶ ಮಾಡ್ತಕ್ಕಂಥದ್ದು. 100 ಕಾಯಿಲೆಗಳು ನಾಶ ಆಗುತ್ತೆ. ಇದರಲ್ಲಿ ಹಾಸ್ಪಿಟ್ಲಿಗೆ ಹೋದರೆ ಒಂದೊಂದು ಕಾಯಿಲೆಗೂ ಒಂದೊಂದು ಮಾತ್ರೆ ಕೊಡ್ತಕ್ಕಂಥದ್ದು. ಇದೇನೂ ಇಲ್ಲ, ಒಂದು ತಿಂದರೆ 10 ಕಾಯಿಲೆ ನಾಶ ಆಗ್ತಕ್ಕಂಥ ಶಕ್ತಿ ಈ ಗಿಡದಲ್ಲಿದೆ ವೀಕ್ಷಕರೇ. ಇದನ್ನು ನೀವು ಬಳಸಿ ನಿಮ್ಮ ಆರೋಗ್ಯನ ಸಂತೃಷ್ಟಿಯಾಗಿ. ನಿಮ್ಗೆ ಇನ್ನೊಂದು ಸಲ ನೆನಪು ಮಾಡ್ತೀನಿ ವೀಕ್ಷಕರೇ, ಕಾಯಿಗಳನ್ನ ಕಿತ್ತು ಚೆಚ್ಚಿ ರಸ ಹಿಂಡಿ ಅದನ್ನು ಒಗ್ಗರಣೆಗೆ ಹಾಕಿ ಮಾಡ್ಕೊಂಡು ತಿಂದರೆ ರುಚಿಯಾಗಿರುತ್ತೆ. ಈ ಎಲೆಗಳು ಕಿತ್ತಿ ಅದನ್ನು ರುಬ್ಬಿ ಆ ರಸನ ನಮ್ಮ ದೇಹಕ್ಕೆ ಮ್ಯಾಪ್ ಹಾಕ್ಕೊಂಡು 10 ನಿಮಿಷಗಳ ಕಾಲ ಬಿಟ್ಟು ನಾವು ಸ್ನಾನ ಮಾಡೋದರಿಂದ ದೇಹದಲ್ಲಿರ್ತಕ್ಕಂಥ ವಾತಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಶಕ್ತಿ ಈ ಎಲೆಗಳಿಗಿದೆ. ಕಾಂಡದ ವಿಚಾರ ನಿಮ್ಗೆ ಬೇಡ, ಯಾಕಂದ್ರೆ ಕಾಂಡದ ವಿಚಾರ ಅದು ವೈದ್ಯಕರಿಗೆ ಮಾತ್ರ, ಅದಕ್ಕೆ ಅವರ ಅನುಭವದಿಂದ ಕಿತ್ಕೊಂಡು ಮಾಡ್ತಕ್ಕಂಥದ್ದು. ನಿಮಗೆ ಕೊಡುವಂಥ ಮಾಹಿತಿ ಕಾಯಿ ಮತ್ತು ಎಲೆ. ಈ ಎಲೆಗಳು ಕಿತ್ತಿ ರುಬ್ಬಿ ರಸ ಹಿಂಡ್ಕೊಂಡು ದೇಹಕ್ಕೆಲ್ಲಾನು ಮ್ಯಾಪ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಕೂತ್ಕೊಂಡು ಕ್ಲೀನಾಗಿ ಸೀಗೆಕಾಯಿ ಹಾಕಿ ಮೈ ತೊಳ್ಕೊತಾ ಇದ್ದರೆ ಚರ್ಮದ ಕಾಯಿಲೆ ಸಮೇತವಾಗಿದ್ದು ನಾಶ ಮಾಡ್ತಕ್ಕಂಥ ಗುಣ ಇದರೊಳಗಿದೆ. ಕೀಲುಗಳು ಆ ರಸಗಳು ಹೋದರೆ ಕೀಲುಗಳು ಇರ್ತಕ್ಕಂಥ ಸಂಧಿವಾತ ಸುಮಾರು 70 ವಾತಗಳು ಕೂಡ ಇದು ಸಪೋರ್ಟ್ ಮಾಡುತ್ತೆ ವೀಕ್ಷಕರೇ. ಅದೇ ಮೀರಿ ನಿಮಗೆ ಸಪೋರ್ಟಿಂಗ್ ಆಗಲಿಲ್ಲ, ನಿಮಗೆ ಇನ್ನೂ ಏನದು ವೈದ್ಯರ ಅವಕಾಶಗಳು ಬೇಕು ಅನ್ನೋ ಮೂಮೆಂಟ್ ಇದ್ದರೆ ದಯವಿಟ್ಟು ಬನ್ನಿ ವೀಕ್ಷಕರೇ. ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಒಂದು ಔಷಧಿಗಳು ನಮ್ಮಲ್ಲಿ ಇದೆ, ಪಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಆಕಸ್ಮಿಕವಾಗಿ ನಿಮಗೆ ಇದರಲ್ಲಿ ನಿಮಗೆ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ರೀತಿ ಇದ್ದರೆ ನಮ್ಮ ಶ್ರೀ ಗುರುಕೃಪಾಗೆ ಬನ್ನಿ ವೀಕ್ಷಕರೇ, ನಿಮಗೆಲ್ಲ ಔಷಧಿಗಳು ದೊರೆಯುತ್ತದೆ.